ನನ್ನೆಲ್ಲಾ ಕನ್ನಡಿಗರಿಗೂ ಮತ್ತೊಮ್ಮೆ ಇರ್ಫಾನ್ ಅಫಿಷಿಯಲ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನನ್ನೆಲ್ಲಾ ಸ್ನೇಹಿತರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಈಗ ಒಂದು ವಿಡಿಯೋ ಹಾಕ್ತೀನಿ, ಮೊದಲು ಅದನ್ನ ನೋಡಿ ನಂತರ ನಾನು ಏನ್ ಹೇಳ್ತೀನಿ ಅಂತ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ನಮ್ಮ ಸಮಾಜದ ಒಂದು ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಅವರೊಂದು ನೋಡಿ, ಅವರಿಗೆ ಒಂದು ಕಾರಣ ಕೂಡ ಇಲ್ಲ. ಅಷ್ಟೊಂದು ವಿದ್ಯಾರ್ಥಿಗಳಲ್ಲಿ ಪ್ರೊಟೆಸ್ಟ್ ಮಾಡ್ತಿರ್ಬೇಕಾದ್ರೆ ಅವರ ಮೇಲೆ ನೀರನ್ನ ಚೆಲ್ತಾ ಇದ್ದಾರೆ. ಕೆಲವರಲ್ಲಿ ನೀರಿಲ್ಲದೆ ಪರದಾಡ್ತಾ ಇದ್ರೆ ಇಲ್ಲಿ ಇವರು ನೀರನ್ನ ಚೆಲ್ತಾ ಇದ್ದಾರೆ. ಇದು ನಮ್ಮ ಸಮಾಜ. ಇದಕ್ಕೆ ನಾವು ಪರಿಸರ ದಿನದ ಶುಭಾಶಯಗಳಂತ ಹೇಳಿ ಬೋರ್ಡ್ ಅನ್ನ ಹಾಕ್ತಿವಿ, ಬ್ಯಾನರ್ ಅನ್ನ ಹಾಕ್ತಿವಿ, ಏನೆಲ್ಲ ಮಾಡ್ತೀವಿ. ಇಲ್ಲಿ ನೋಡಿದ್ರೆ ರಕ್ಷಕರೇ ಭಕ್ಷಕರಾಗ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಮೇಲೆ ನಿಮ್ಗೆ ಒಬ್ಬ ವ್ಯಕ್ತಿಯನ್ನ ನೀವು ಕಾಣಬಹುದು. ಈ ವ್ಯಕ್ತಿ ಕೇರಳದವರು. ಈ ವ್ಯಕ್ತಿ 2005ರಲ್ಲಿ ಇವರೊಂದು ಅಪೀಲ್ ಅನ್ನ ಹಾಕ್ತಾರೆ. ಯಾವುದಕ್ಕೆ? ಜಾಬ್ಗಾಗಿ, ಕೆಲಸಕ್ಕಾಗಿ ಇವರು 2005ರಲ್ಲಿ ಒಂದು ಅಪೀಲ್ ಅನ್ನ ಗವರ್ಮೆಂಟ್ ಗೆ ಹಾಕ್ತಾರೆ. ಬಟ್ 20 ವರ್ಷಗಳ ನಂತರ 2026 ಅಲ್ಲಿ ಇವರಿಗೆ ಜಾಬ್ ಲೆಟರ್ ಬರ್ತದೆ. ಇದು ನಮ್ಮ ಸಮಾಜ, ಇದೊಂದು ಗವರ್ಮೆಂಟ್ ಮುಗ್ದಿಲ್ಲ ಸ್ನೇಹಿತರೆ. ಈ ಒಬ್ಬ ವ್ಯಕ್ತಿಯನ್ನ ನೀವು ನೋಡ್ತಾ ಇರಬಹುದು. ಈ ಪೊಲೀಸ್ ವ್ಯಕ್ತಿ ರಾಂಗ್ ಸೈಡ್ ಅಲ್ಲಿ ಕಾರನ್ನ ತಕೊಂಡು ಬಂದಿದ್ದಾರೆ. ರಾಂಗ್ ಸೈಡ್ ಅಲ್ಲಿ ಕಾರನ್ನ ತಕೊಂಡು ಬಂದದಲ್ಲದೆ ಇವರು ಪಬ್ಲಿಕ್ ಹತ್ರ ಹೇಳ್ತಾ ಇದ್ದಾರೆ, ನೀವು ಸೈಡ್ ಬನ್ನಿ ಅಂತ. ಎಲ್ಲಿಗೆ ಸೈಡ್ ಬರುದು? ಅವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಇವರು ಬಂದು ಹೇಳ್ತಾ ಇರೋದು ಸೈಡ್ ಬನ್ನಿ ಅಂತ. ಅದಕ್ಕೆ ಆ ಪಬ್ಲಿಕ್ ತುಂಬಾ ಬೆಚ್ಚಾಗಿದ್ದಾರೆ. ಅವರ ಹತ್ರ ಹೆಚ್ಚಾಗಿ ಹೇಳ್ತಾ ಇದ್ದಾರೆ ಅವರು, ನೀವು ಅಲ್ಲಿ ಟ್ರಾಫಿಕ್ ಪೊಲೀಸ್ ಇದ್ರು, ಟ್ರಾಫಿಕ್ ಪೊಲೀಸ್ ಹತ್ರ ಇವರೇನು ಹೇಳಿದ್ರು, ಪಬ್ಲಿಕ್ ಹೇಳಿದ್ರು, ಇದು ಇವರಿಗೆ ರೂಲ್ಸ್ ಬೇರೆ, ನಮ್ಗೆ ರೂಲ್ಸ್ ಬೇರೆನಾ ಅಂತ. ಇದು ಈಗಿನ ಸಮಾಜದಲ್ಲಿ ನಡೀತಾ ಇರುವಂತಹ ಒಂದು ಅತಿ ಕ್ರೂರ ಕೆಟ್ಟ ಕೆಲಸ ಸ್ನೇಹಿತರೆ. ನಮ್ಮನ್ನ ರಕ್ಷಿಸುವವರೇ ಈ ರೀತಿ ಮಾಡುದು, ಮತ್ತೆಲ್ಲಿ ನಾವು ಉದ್ಧಾರ ಆಗುವುದು? ಇವರನ್ನ ನೋಡಿ ಸ್ನೇಹಿತರೆ, ಇವರು ಗುಜರಾತಿನಲ್ಲಿ ಲಂಚ ಕೇಳ್ತಾ ಇದ್ರಂತೆ. ಅದಕ್ಕೆ ಜನರೆಲ್ಲ ಏನ್ ಮಾಡಿದ್ರು ಗೊತ್ತುಂಟಾ? ಬರೋ ದುಡ್ಡನ್ನೆಲ್ಲ ತಕೊಂಡು ಬಂದು ಇವರ ಮುಖದ ಮೇಲೆ ಬಿಸಾಕಿದ್ದಾರೆ. ಯಾಕಂತ ಹೇಳಿದ್ರೆ ಈ ರೀತಿಯ ಜನರಿದ್ದೆ ಕರಪ್ಷನ್ ಜಾಸ್ತಿ ಆಗ್ತಾ ಇರುವುದು ಅಂತ. ಬೇಕಾ ಅಂತ ಹೇಳಿ ಅವರ ಮುಖದ ಮೇಲೆ ಬಿಸಾಕ್ತಾ ಇದ್ದಾರೆ ಹಣವನ್ನ. ಕರೆಕ್ಷನ್ ಮಾಡಿ ಈಗ ಎಷ್ಟಂತ ಹೇಳುದು, ನಿಮ್ಮ ಬಳಿ ಎಷ್ಟಂತ ಬರುದು ಅಂತ. ಅವರ ಬಳಿ ಇಷ್ಟೇ ಹೋದ್ರು ಕೂಡ ಅವರಿಗೆ ದುಡ್ಡು ಬೇಕು, ದುಡ್ಡು ಕೊಟ್ಟು ಅವರ ಕೆಲಸ ಆಗಲ್ಲ. ಆದ್ರೆ ಇವರು ದುಡ್ಡು ತಿಂತಾನೆ ಇರ್ತಾರೆ. ಅದಕ್ಕಾಗಿ ಜನರೆಲ್ಲ ಏನ್ ಮಾಡ್ತಾರೆ, ದುಡ್ಡನ್ನ ತಕೊಂಡು ಬಂದು ಅವರ ಮುಖದ ಮೇಲೆ ಬಿಸಾಕಿ ದುಡ್ಡು ತಿನ್ನು ಈಗಲಾದ್ರೂ ಆಗ್ತದೆ ಅಂತ ಕೇಳುವಂತಹ ದೃಶ್ಯ ಸ್ನೇಹಿತರೆ ಇದು. ಯಾಕಂತ ಹೇಳಿದ್ರೆ ಇದನ್ನೆಲ್ಲ ನಾವು ತಡೆಗಟ್ಟಿದ್ರೆ ಮುಂದಿನ ಒಂದು ಭವಿಷ್ಯ ಏನಿದೆ, ಮುಂದಿನ ಒಂದು ಭಾರತ ಏನಿದೆ, ಅದೊಂದು ಸ್ವಚ್ಛ ಭಾರತವಾಗಿ, ಸುಂದರ ಭಾರತವಾಗಿ, ಬೇರೆ ದೇಶಗಳಂತೆಯೇ ನಮ್ಮ ಕೂಡ ಭಾರತ ಆಗ್ತದೆ ಅಂತ ಹೇಳುವುದು ನನ್ನ ಮಾತಿನ ಉದ್ದೇಶ ಸ್ನೇಹಿತರೆ. ಈಗ ಕಾದು ನೋಡ್ಬೇಕಾಗಿದೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಇನ್ಮೆಚ್ಯೂರ್ ಅಂತ ಒಬ್ರು ಹೇಳ್ತಾರೆ. ಇನ್ಮೆಚ್ಯೂರ್ಡ್, ಅವರಿಗೆ ಯಾವುದೇ ಪೊಲಿಟಿಕಲಿ ಆಗಿ ಯಾವುದೇ ಒಂದು ಜ್ಞಾನ ಇಲ್ಲ ಅಂತ. ಈಗ ಪೊಲಿಟಿಕಲಿ ಜ್ಞಾನ ಇರುವವರು, ಮೆಚ್ಯೂರ್ ಆಗಿರುವವರು ಈಗ ಒಂದು ಒಳ್ಳೆ ಸ್ಥಾನಕ್ಕೆ, ಉತ್ತಮ ಸ್ಥಾನಕ್ಕೆ ಏರಿದ್ದಾರೆ. ಅವರು ಈ ಒಂದು ರಾಜ್ಯವನ್ನ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ ಸ್ನೇಹಿತರೆ. ಇದೇ ರೀತಿ ಸಮಾಜದಲ್ಲಿ ಆಗುತ್ತಿರುವಂತಹ ಕೆಲವೊಂದು ಕೆಟ್ಟ ಕೆಲಸಗಳನ್ನು ನಿಲ್ಲಿಸಬೇಕಂತ ಅವರಲ್ಲಿ ನನ್ನ ಒಂದು ಏನು ಬೇಡಿಕೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಈ ಸಮಾಜವನ್ನು ಕಂಡು ಬೇಸತ್ತಿದೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಎಷ್ಟೇ ಹೇಳಿದ್ರು ಕೂಡ ಅವರು ಸರಿಯಾಗಲ್ಲ, ನಾವು ಸರಿಯಾಗಲ್ಲ, ನಾವು ಸರಿ ಇದ್ರೆ ಅವ್ರು ಸರಿಯಲ್ಲ, ಅವ್ರು ಸರಿ ಇದ್ರೆ ನಾವು ಸರಿಯಲ್ಲ, ಹೀಗೆ ಆಗ್ತಾ ಇದೆ ಸ್ನೇಹಿತರೆ. ನಿನ್ನೆ ನಾನು ಪೇಟೆಗೆ ಹೋಗಿದ್ದೆ. ಅಲ್ಲಿ ಒಂದು ದೃಶ್ಯ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಒಬ್ರು ಒಂದು ವೆಹಿಕಲ್ ಅಲ್ಲಿ ಬಂದ್ರು, ಅವರು ಸ್ಪೀಕರ್ ಎಲ್ಲ ಹಾಕೊಂಡಿದ್ರು, ಅಲ್ಲಿ ಕೂಗಿ ಹೇಳ್ತಾ ಇದ್ರು, ಅಂಗವಿಕಲಚೇತನರಿದ್ದಾರೆ, ಅವರಿಗಾಗಿ ಊಟ ವಸತಿ ಎಲ್ಲ ಮಾಡ್ಲಿಕ್ಕಿದೆ, ಅದಕ್ಕಾಗಿ 50 ರೂಪಾಯಿಯನ್ನ ಕೊಡಿ ಅಂತ. ನಾನು ಅನ್ಕೊಂಡ ತುಂಬಾ ಒಳ್ಳೆಯವರು, ಈ ರೀತಿ ಎಲ್ಲ ಕೆಲಸ ಎಲ್ಲ ಮಾಡ್ಬೇಕು, ಸಮಾಜವನ್ನು ಉದ್ಧಾರ ಮಾಡ್ಬೇಕಂತ. ಆದ್ರೆ ಸ್ವಲ್ಪ ಗಾಡಿ ಮೂವ್ ಆಗ್ತಿದ್ದಂತೆ ಆ ವ್ಯಕ್ತಿ, ಗಾಡಿಯಲ್ಲಿ ಕೂತಂತಹ ವ್ಯಕ್ತಿ ತನ್ನ ಕೈಯಲ್ಲಿದ್ದಂತಹ ಒಂದು ಚೀಟಿ ಇತ್ತು, ಅದನ್ನ ಚೆನ್ನಾಗಿ ಪೀಸ್ ಮಾಡಿ ಕೆಳಗಿಗೆ ಬಿಸಾಕ್ತಾ ಹೋಗ್ತಾ ಇದ್ರು. ನಾನಾಗ ಅನ್ಕೊಂಡುದು ಇವರಿಗೆ ಸಿವಿಕ್ ಸೆನ್ಸ್ ಅನ್ನೋದು ಇಲ್ವಾ ಅಂತ. ಕಸ ಎಲ್ಲಿ ಹಾಕ್ಬೇಕಂತ ಗೊತ್ತಿಲ್ವಾ? ಕಸ ಹಾಕುದಲ್ಲ, ಅವರು ಕೂಗಿ ಕರೆಯುವುದಂತೆ. ಕೂಗಿ ಕರೆಯುವಾಗ ಇದನ್ನ ಪೀಸ್ ಮಾಡಿ ಹರಿದು ಬಿಸಾಕುದಂತೆ. ಅದು ಏನು ಸಿವಿಕ್ ಸೆನ್ಸ್ ಇಲ್ವಾ? ಮನುಷ್ಯನಿಗೆ ಬುದ್ಧಿ ಇಲ್ವಾ ತಲೆಯಲ್ಲಿ? ಇದೆಲ್ಲ ನಮ್ಮ ಪ್ರಪಂಚದಲ್ಲಿ, ಈ ಒಂದು ಸಮಾಜದಲ್ಲಿ ನಡೀತಾ ಇರುವುದು. ಇದನ್ನ ನಾವು ತಡಿಬೇಕು ಸ್ನೇಹಿತರೆ. ಪರಿಸರ ದಿನಾಚರಣೆ ಅಂತ ಹೇಳಿದ್ರೆ ಬರೀ ಗಿಡಗಳಿಗೆ ನೀರು ಹಾಕುದು ಮತ್ತು ಗಿಡವನ್ನು ನೆಟ್ಟು ಬೆಳೆಸುವುದಲ್ಲ, ಸಮಾಜಕ್ಕೆ ಬರುವಂತಹ ಅಡ್ಡಿಗಳನ್ನು ದೂರಪಡಿಸುವುದು ಕೂಡ ಒಂದು ಪರಿಸರ ವ್ಯವಸ್ಥೆಯ ಒಂದು ಮುಖ್ಯ ಒಂದು ಉದ್ದೇಶ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಈ ಪರಿಸರ ಅನ್ನೋದು, ಅದು ಪರಿಸರ ಇದ್ರೆ ಮಾತ್ರ ನಾವಿರುವುದು. ಯಾಕಂತ ಹೇಳಿದ್ರೆ ಅದು ಬಿಡುವಂತಹ ಏನು ಆಕ್ಸಿಜನ್ ಆಗಿದೆ ನಮ್ಗೆ ಇಲ್ಲಿ ಸಿಗ್ತಾ ಇರುವುದು. ಹಾಗಾಗಿ ಇದನ್ನೆಲ್ಲ ಸುರಕ್ಷತೆ ಮಾಡುವವರು ಯಾರು? ಗವರ್ಮೆಂಟ್ ಹೀಗೆ ಮಾಡ್ತಾ ಇದ್ರೆ ಮತ್ತೆ ಎಲ್ಲಿ ಅದಕ್ಕೆ ಸುರಕ್ಷತೆ ಎಲ್ಲಿ, ನಮ್ಗೆ ಸುರಕ್ಷತೆ ಎಲ್ಲಿ? ಹಾಗಾಗಿ ಮೊದಲು ಗವರ್ಮೆಂಟ್ ಸರಿಯಾಗ್ಬೇಕು, ಆಗ ತನ್ನಷ್ಟಕ್ಕೆ ಈ ಜನರು ಕೂಡ ಸರಿಯಾಗ್ತಾರೆ ಅಂತ ಹೇಳುವುದು ನನ್ನ ಮಾತಿನ ಉದ್ದೇಶ ಸ್ನೇಹಿತರೆ.